ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತೂ ಕರೀತಾರೆ, ಹಾಗೂ ಬಾದಾಮಿ ಅಮಾವಾಸ್ಯೆ ಅನ್ನುವಂಥದ್ದು ಕೂಡ ಕರೀತಾರೆ. ಈ ಮೇ 16ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ತುಲಾರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ. ತುಲಾರಾಶಿಯವರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ, ದುಡ್ಡಿನ ವಿಚಾರದಲ್ಲಿ ಬಹಳ ಅದೃಷ್ಟ ಅನ್ನುವಂಥದ್ದೇ ಹೇಳಬಹುದು. ನೀವು ಬಟ್ಟೆ ಹಾಗೂ ಆಭರಣಗಳ ಮೇಲೆ ತುಂಬ ಜಾಸ್ತಿ ಖರ್ಚುಗಳನ್ನು ಮಾಡ್ತೀರಾ. ಅನಿರೀಕ್ಷಿತವಾಗಿ ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭದಾಯ ಅನ್ನುವಂಥದ್ದು ಬರ್ತದೆ. ಇನ್ನು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ಗಮನ ಹರಿಸಬೇಕಾದ್ರೆ, ನೀವು ಮಾಡುವಂತಹ ಕೆಲಸದ ಜಾಗದಲ್ಲಿ ನಿಮ್ಮ ರಾಜತಾಂತ್ರಿಕತೆ ಕೆಲಸ ಮಾಡ್ತದೆ. ನೀವು ಮಾಡುವಂಥ ಕೆಲಸಗಳಲ್ಲಾಗಿರುವಂಥದ್ದು, ನೀವು ಮಾಡುವಂಥ ವಾತಾವರಣದಲ್ಲಿ ಎಷ್ಟೇ ಕಿರಿಕಿರಿ ವೈಮನಸ್ಸಿದ್ರೂ ಕೂಡ ನೀವು ಚಾಣಾಕ್ಷತೆಯಿಂದ ನಿಮ್ಮ ಮಾತಿನ ಮೂಲಕ ಅದನ್ನು ಪರಿಹಾರ ಮಾಡ್ತೀರಾ. ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋವರೆಗೆ ಇದು ಸೂಕ್ತ ಸಮಯ. ಹೊಸ ಕ್ಲೈಂಟ್ಸ್ ಅನ್ನುವಂಥದ್ದು ಬರ್ತಾರೆ. ಮಾರ್ಕೆಟಿಂಗ್ ಹಾಗೂ ಡಿಸೈನಿಂಗ್ ಫೀಲ್ಡಲ್ಲಿ ಇರೋರಿಗೆ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಇನ್ನು ಈ ತುಲಾರಾಶಿಯವರ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋದಾದರೆ, ಈ ಅಮಾವಾಸ್ಯೆ ನಂತರ ಪ್ರೀತಿ ವಿಚಾರವಾಗಿ ಹೊಸ ಕಿಚ್ಚು ಹಚ್ಚುತ್ತೆ. ಪಾರ್ಟ್ನರ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್, ಕೋಆರ್ಡಿನೇಷನ್ ಅನ್ನುವಂಥದ್ದು ಚೆನ್ನಾಗಿರ್ತದೆ. ಮನೆಯಲ್ಲಿ ಅಣ್ಣ, ತಮ್ಮ, ತಂಗಿ, ಅಕ್ಕ ಅವ್ರ ಜೊತೆ ಇರುವಂತಹ ಚಿಕ್ಕ ಪುಟ್ಟ ವೈಮನಸ್ಸು ಪರಿಹಾರ ಆಗುತ್ತೆ. ಇನ್ನು ತುಲಾರಾಶಿಯವರ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ, ಆರೋಗ್ಯ ಏನು ಚೆನ್ನಾಗೇ ಇರುತ್ತೆ. ನೀರನ್ನು ಅತಿಯಾಗಿ ಸೇವನೆ ಮಾಡಿ, ಸ್ವಲ್ಪ ಧ್ಯಾನ, ಮೆಡಿಟೇಷನ್ ಅನ್ನುವಂಥದ್ದು ಮಾಡಿದರೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ. ತುಲಾರಾಶಿಯವರಿಗೆ ಅದೃಷ್ಟ ಹೆಚ್ಚಾಗಲು ನಾನು ಹೇಳುವಂತಹ ಕೆಲಸಗಳನ್ನು ಮಾಡಿ. ಪ್ರತಿ ಶುಕ್ರವಾರ ಬಿಳಿ ಬಣ್ಣವನ್ನು ದಾನವನ್ನು ಮಾಡಿ. ಪ್ರತಿ ಶುಕ್ರವಾರ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಅಂತ ಹೇಳಿ ಜಪವನ್ನು ಮಾಡಿ. ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 6, 17 ಮತ್ತು ಅದೃಷ್ಟ ಬಣ್ಣ ಬಿಳಿ ಬಣ್ಣ. ನಿಮ್ಮದು ಕೂಡ ತುಲಾರಾಶಿ ಆಗಿದ್ದರೆ ಓಂ ಲಕ್ಷ್ಮಿಯಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನಂಬರಿಗೆ ಒಂದು ಬಾರಿ ಕರೆ ಮಾಡಿ, ಅಥವಾ ನೇರವಾಗಿ ಬಂದು ಕೂಡ ನಮ್ಮ ಭೇಟಿಯಾಗ್ಬೋದು. ಧನ್ಯವಾದಗಳು.